ಬಳಸುದು ನನ್ನನ್ನೇ. ಯಾರಾದ್ರೂ ಅಗ್ನಿಗೋಳವನ್ನು ತಾನಾಗೆ ಆಯ್ದು ಆಲಿಂಗಿಸಿಕೊಳ್ಳುವುದಕ್ಕುಂಟು. ಇಲ್ಲಪ್ಪ, ಭಸ್ಮಾಗುವ ಬಯಕಿದ್ದವರು ಮಾತ್ರ ಮಾಡ್ಯಾರು, ಇಲ್ಲದಿದ್ರೆ ಹುಚ್ಚಾರು ಮಾಡ್ಯಾರು. ಸುಟ್ಟು ಕರಕಲಾಗಿ ಹೋಗುದಿಲ್ವ? ಹೌದು, ಹೆಣ್ಣೆಂಬ ಬೆಂಕಿಯನ್ನು ನಾನಾಗೆ ಹತ್ತಿರ ಸೆಳೆದು ತೆಕ್ಕೆಗೆ ತೆಳೆದುಕೊಳ್ಳುವುದಕ್ಕೆ ಮತಿವೈಕಲ್ಯ ಇಲ್ಲ, ಮತ್ತೆ ರಸಿಕತೆ. ಎಂತದ್ದು ರಸಿಕತೆ ಅಂದ್ರೆ? ಎಷ್ಟು ರಸ ಉಂಟು? ನವರಸಗಳಲ್ವಾ? ಅದು 8 ಇದ್ದದ್ದು ಮೊದಲು, ಮತ್ತೆ 9 ಆದದ್ದು. ಶೃಂಗಾರ ವೀರ ಕರುಣಾದ್ಭುತ ಹಾಸ್ಯ ಭಯಾನಕ ಬೀಭತ್ಸ ರೌದ್ರ 8. ಶಾಂತ ಆಯ್ತು, ನಿನ್ನ ಲೆಕ್ಕಕ್ಕೆ ಮತ್ತೆ ಸೇರಿಸಿದ 9ನೇದ್ದು ಬೇಕಾದ್ರೆ ಇಟ್ಟುಕೋ. ಇರ್ಲಿ. 9 ರಸದಿಂದ ಏನು ಸಾಧ್ಯ ಆಗುವುದು? ರಸಾನಂದ. ಆ ರಸಾನಂದವನ್ನು ತಿಳಿದವರು ಏನು ಅಂತ ಹೇಳಿದ್ರು? ಬ್ರಹ್ಮಾನಂದ ಸೋದರ. ಅಂದ್ರೆ ನಿಜವಾಗಿ ದೊಡ್ಡದು ಯಾವುದು? ಬ್ರಹ್ಮಾನಂದ. ಆ ಬ್ರಹ್ಮ ಅಂದ್ರೆ ಎಂತದ್ದು ಗೊತ್ತುಂಟು? ಏನು? ಎಲ್ಲ ರಸಗಳು ಉಗಮಿಸುವ ತಾಣ, ಎಲ್ಲ ರಸಗಳು ಹೋಗಿ ಸಂಗಮಿಸುವ ನೆಲೆ. ಎಲ್ಲಿಂದ ಉಗಮ ಆಗುತ್ತದೋ, ಎಲ್ಲಿ ಹೋಗಿ ಸಂಗಮಿಸ್ತದೋ ಅದನ್ನೇ ಹೊಂದಬೇಕು ಅಂತ ಪರ್ವತಾಗ್ರಕ್ಕೆ ಬಂದು ನಿಂತು ತಪಸ್ಸಿಗೆ ತೊಡಗಿದವಳ ಇವಳು ಬಂದು ಒಂದು ಏಣಿ ಹಿಡ್ಕೊಂಡು ಏರು ಬಾರಸಿಕ ಬಾರಸಿಕ ಏಣಿಬೇಕು ಅಂತ ಮೇಲೆ ತುದಿ ತಲುಪಿದವರಿಗೆ ಏಣಿ ಯಾವ ಕರ್ಮಕ್ಕೆ? ನೀವು ಮೇಲೆ ಇರಿ, ಈ ಕಾಯವನ್ನೊಮ್ಮೆ ಸರಿಯಾಗಿ ನೋಡಿ. ನೋಡಿದ್ರೆ ಕೆಳಗೆ